ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಹೊಸೂರು ಡಿಎಂಕೆ ಶಾಸಕ ವೈ ಪ್ರಕಾಶ್ ಪುತ್ರ ಸೇರಿದಂತೆ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕೋರಮಂಗಲದ 80 ಅಡಿ ರಸ್ತೆಯಲ್ಲಿ ಮಧ್ಯರಾತ್ರಿ 1:45 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಆಡಿ Q3 ಕಾರು ಫುಟ್ಪಾತ್ಗೆ ಗುದ್ದಿ ಬಳಿಕ ಎದುರಿಗಿದ್ದ ಬ್ಯಾಂಕ್ ಕಟ್ಟಡದ ಗೋಡೆಗೆ ಗುದ್ದಿದೆ. ಅಪಘಾತದ ತೀವ್ರತೆಗೆ ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಅದರಲ್ಲಿದ್ದ 7 ಮಂದಿ ಪೈಕಿ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಓರ್ವ ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಶಾಸಕ ಪ್ರಕಾಶ್ ಅವರ ಪುತ್ರ ಕರುಣಾಸಾಗರ್ ಕಾರು ಚಲಾಯಿಸುತ್ತಿದ್ದು ಆತ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಮುರುಗೇಶ್ ಪಾಳ್ಯದ ನಿವಾಸಿ ಬಿಂದು, ಹರಿಯಾಣದ ಉತ್ಸವ್, ಹುಬ್ಬಳ್ಳಿಯ ರೋಹಿತ್ ಹಾಗೂ ಕೇರಳ ಮೂಲದ ಅಕ್ಷಯ್ ಗೋಯಲ್, ಇಶಿತಾ, ಧನುಷಾ ಕೂಡ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತ ಆದಾಗ ಕಾರಿನಲ್ಲೇ ಮೃತದೇಹಗಳು ಕಚ್ಚಿಕೊಂಡಿದ್ವು. ಪೊಲೀಸರು ಬಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೃತದೇಹ ಹೊರತೆಗೆಯಲು ಪರದಾಡಿದ್ರು. ಜೆಸಿಬಿ ಬಳಸಿ ಕಾರ್ನಲ್ಲಿ ಸಿಲುಕಿ ಸತ್ತವರನ್ನ ಹೊರತೆಗೆಯಲಾಯಿತು. ಬ್ಲಾಸ್ಟ್ ಆಗಿ ಫುಲ್ ಹೊಗೆ ಬರ್ತಾ ಇತ್ತು. ಒಬ್ಬರು ಜನ ಫಸ್ಟಿಗೆ ತೆಗೆದ್ವಿ, ಅವ್ರಿಗೆ ಸ್ವಲ್ಪ ಜೀವ ಇತ್ತು ಸರ್. ಹೆವಿ ಸ್ಪೀಡಾಗಿ ಬಂದಿರೋದು ಒಂದು ಆ ಥರ ಆಗಿರೋದು. ಒಬ್ಬ ವ್ಯಕ್ತಿನ ನಾವು ಕಡೆಗೆ ತೆಗೆದ್ಬೇಕಾಗ ಸ್ವಲ್ಪ ಕೆಮ್ತಾ ಇದ್ರು. ಇಮಿಡಿಯೇಟ್ಲಿ ತೊಗೊಂಡೋಗೋಣ ಅಂತೇಳಿ ಮತ್ತೆ ಆಟೋದವ್ರು ಬಂದರು. ಆಮೇಲೆ ಪೊಲೀಸವ್ರು ಬಂದರು ಸರ್. ಉಳ್ಕಿದ ಮತ್ತೆ ಈ ಕಡೆ ಸೈಡ್ ಬಂದು ಇಬ್ಬರನ್ನ ತೆಗಿತಾ ಇದ್ವಿ. ಅವ್ರ ಸ್ಪಾಟಲ್ಲಿ ಔಟ್ ಆಗಿತ್ತು. ಆಮೇಲೆ ಒಂದು ಚಿಕ್ಕ ಹುಡುಗಿ ಇತ್ತಲ್ಲ ಸರ್, ಅದು ಮುಂದ್ಗಡೆ ಗ್ಲಾಸಲ್ಲಿ ಹೋಗಿಬಿಟ್ಟು ಕುದಿಗೆ ಸಿಕ್ಕಾಕೊಂಡು ಸ್ಪಾಟ್ ಆಗುತ್ತೆ. ಕೈ ಕಾಲುಗಳೆಲ್ಲ ಮುರಿದೋಗಿದ್ದು ಸರ್. ಕೈ ಒಟ್ಟು ಏನು ಆಡ್ತಾ ಇರಲಿಲ್ಲ. ಹಂಗೆ ನಾವು ಕಾರು ಅಪಘಾತದಿಂದ ಮೃತಪಟ್ಟವರ ಶವಗಳನ್ನು ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಯಿತು. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಒಪ್ಪಿಸಲಾಯಿತು. ಸೇಂಟ್ ಜಾನ್ ಆಸ್ಪತ್ರೆಗೆ ಮೃತ ಕರುಣಾಸಾಗರ್ ತಾಯಿ, ದೊಡ್ಡಪ್ಪ ಸೇರಿದಂತೆ ಸಂಬಂಧಿಕರು ಆಗಮಿಸಿದ್ರು. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಿಂದು ಅವರ ತಂದೆ ಕೂಡ ಸೇಂಟ್ ಜಾನ್ ಆಸ್ಪತ್ರೆಗೆ ಬಂದಿದ್ರು. ಮಗಳ ಮೃತದೇಹ ನೋಡಿ ಕಣ್ಣೀರು ಹಾಕಿದ್ರು. ಈ ವೇಳೆ ಮಾತನಾಡಿದ ಮೃತ ಕರುಣಾಸಾಗರ್ ಹಾಗೂ ಬಿಂದು ಮದುವೆಯಾಗಬೇಕೆಂದುಕೊಂಡಿದ್ರು. ಕರುಣಾಸಾಗರ್ ಭಾವನ ಮಗ ಆಗಬೇಕು. ಅವರು ದೊಡ್ಡವರ ಸಹವಾಸ ಬೇಡ ಅಂತ ಹೇಳಿದೆ. ಬೆಂಗಳೂರಿನ ಪಿಜಿಯಲ್ಲಿ ಉಳಿದುಕೊಂಡಿದ್ಲು. ಈಗ ಅಪಘಾತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಅಂತ ಕಣ್ಣೀರಿಟ್ರು. ಹುಬ್ಬಳ್ಳಿಯಲ್ಲಿ ಮೃತ ರೋಹಿತ್ ಕುಟುಂಬಸ್ಥರು, ಸಂಬಂಧಿಕರು ಕಣ್ಣೀರು ಹಾಕಿದ್ರು. MSc ಮಾಡ್ಕೊಂಡಿದ್ದಾಳೆ ಈಕೆ. ಇಲ್ಲಿ ಅವಳು ಜಾಬಲ್ಲಿದ್ದೀನಿ. ಅವಳು ಚೆನ್ನೈಯಲ್ಲಿದ್ಲು ಮುಂದೆ ಜಾಬಲ್ಲಿ. ಮತ್ತು ಇಲ್ಲಿ ಬೆಂಗಳೂರೊಳಗೆ ಇವಾಗ ಜಾಬಲ್ಲಿದ್ದೀನಿ ಅಂತ. ಕರುಣಾಸಾಗರ್ ಬಂದುಬಿಟ್ಟು ನಮಗೆ ಭಾವನ ಮಗನೇ ಅಂತ ಅಷ್ಟು ಮಾತ್ರ ಗೊತ್ತು. ಮಿಕ್ಕಿದವರೆಲ್ಲ ನಮಗೇನು ಗೊತ್ತಿಲ್ಲ, ಪರಿಚಯ ಏನು ಇಲ್ಲ. ಮದುವೆ ಆಗಿತ್ತು ಅಂತ ಇಲ್ಲ, ಮದುವೆ ಆಗಬೇಕಂತ ಇದ್ದರು ಅಷ್ಟೇ. ಹೊಸೂರು ಶಾಸಕರ ಪುತ್ರನ ಕಾರ್ ಅಪಘಾತಕ್ಕೆ ಅತಿ ಅವಸರ ಹಾಗೂ ಅಜಾಗರೂಕತೆ ಕಾರಣ ಎನ್ನಲಾಗ್ತಿದೆ. ನಿನ್ನೆ ರಾತ್ರಿ 10ರ ಸುಮಾರಿನಲ್ಲೂ ಅತಿ ವೇಗವಾಗಿ ಕಾರು ಚಲಾಯಿಸಿಕೊಂಡು ಬಂದಿದ್ದ ಎನ್ನಲಾಗಿದೆ. ಈ ವೇಳೆ ಕೋರಮಂಗಲದ ಅಪೋಲೋ ಆಸ್ಪತ್ರೆ ಚೆಕ್ಪೋಸ್ಟ್ ಬಳಿ ಕಾರನ್ನ ತಡೆದು ಪರಿಶೀಲಿಸಲಾಗಿತ್ತು. ಈ ವೇಳೆ ಕಾನ್ಸ್ಟೇಬಲ್ ಕಾರನ್ನು ತಡೆದು ಅದರಲ್ಲಿ 7 ಮಂದಿ ಇದ್ದ ಬಗ್ಗೆ ಪ್ರಶ್ನಿಸಿದ್ದಾರೆ. ಅಲ್ಲದೆ ರ್ಯಾಶ್ ಡ್ರೈವಿಂಗ್ ಮಾಡದಂತೆಯೂ ಸೂಚಿಸಿ ಕಳುಹಿಸಿದ್ರು ಅನ್ನೋದು ಗೊತ್ತಾಗಿದೆ. ಕಾರ್ ಮುಂಭಾಗದಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಯುವಕ ಹಾಗೂ ಯುವತಿ ಒಂದೇ ಸೀಟ್ನಲ್ಲಿ ಕುಳಿತಿದ್ರಂತೆ. ಹಿಂದಿನ ಸೀಟ್ನಲ್ಲಿ 4 ಜನ ಕೂತಿದ್ರು ಅನ್ನೋದು ಗೊತ್ತಾಗ್ತಿದೆ. ಬಿಂದು ಸೇರಿದಂತೆ 3 ಯುವತಿಯರು ಕೋರಮಂಗಲದ ಪಿಜಿಯೊಂದರಲ್ಲಿ ವಾಸವಾಗಿದ್ರು. ಅಪಘಾತದ ಬಳಿಕ ಪೊಲೀಸರು ಪಿಜಿಗೆ ಭೇಟಿ ನೀಡಿ ಮೃತರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ ಅವರ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ. ಮುಂದಿನ ಒಂದು ತನಿಖಾ ಕ್ರಿಯೆಗಳನ್ನು ನಾವು ಮಾಡ್ತೀವಿ. ಅವ್ರ ಫ್ಯಾಮಿಲಿ ಜೊತೆಗೆ ನಾವೆಲ್ಲ ಟಚಲ್ಲಿ. ಶಾಸಕ ಪುತ್ರ ಅಂತ ಗೊತ್ತಾಗ್ತಿದೆ ಸರ್. ಅವರೀಗ ಹೇಳ್ತಾ ಇದ್ದಾರೆ, ಅದನ್ನು ನಾವು ಮುಂದಿನ ತನಿಖಾ ಕ್ರಮ ಮಾಡ್ತೀವಿ. ಸರ್, ಯಾಕೆ ಬಂದಿದ್ದಂತೆ ನಮ್ಮ ಮಾಹಿತಿ ಗೊತ್ತಾಯ್ತು? ಅದೆಲ್ಲ ಐಷಾರಾಮಿ ಆಡಿ ಕಾರ್ ಅಪಘಾತ ಪ್ರಕರಣ ಸಂಬಂಧ ಆಡುಗೋಡಿ ಟ್ರಾಫಿಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತ್ಯಕ್ಷದರ್ಶಿ ಕ್ಯಾಬ್ ಚಾಲಕ ಸತೀಶ್ ಅನ್ನೋರ ದೂರಿನ ಮೇರೆಗೆ 304A 279 ಅಡಿಯಲ್ಲಿ ಕೇಸ್ ದಾಖಲಾಗಿದೆ.
ಅಪಘಾತ ನಡೆದ ವೇಳೆ ಓಲಾ ಕ್ಯಾಬ್ ಚಾಲಕ ಸತೀಶ್ ರಸ್ತೆ ಪಕ್ಕ ಕಾರು ನಿಲ್ಲಿಸಿ ನಿದ್ರೆ ಹೋಗಿದ್ರಂತೆ. ಕೂಡಲೇ ಅಪಘಾತದ ಶಬ್ದ ಕೇಳಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಕಾರ್ನಲ್ಲೇ 6 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರು. ಗಂಭೀರ ಗಾಯಗೊಂಡಿದ್ದ ಮತ್ತೋರ್ವನನ್ನ ಫುಡ್ ಡೆಲಿವರಿ ಬಾಯ್ಗಳ ಸಹಾಯದಿಂದ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಆತನು ಮೃತಪಟ್ಟಿದ್ದಾನೆ. ಘಟನೆ ಬಗ್ಗೆ ಕ್ಯಾಬ್ ಚಾಲಕ ಸತೀಶ್ ಅವರ ಮುಖಾಂತರ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಟೆಂಪಲ್ ಹತ್ರ ಕ್ಯಾಬಲ್ ಮನ್ಕೊಂಡಿದ್ದೆ. ಆಗಿರೋ ಸೌಂಡ್ಗೆ ಎದ್ದು ನೋಡಿದೆ. ಗಾಡಿ ಡ್ಯಾಮೇಜ್ ಆಗಿತ್ತು. ಒಳಗಡೆ ನೋಡಿದೆ, ಅದೆಲ್ಲ ಕಡೆಲ್ಲ ಬ್ಲಡ್ ಆಯ್ತು. ಅದು ಅವ್ರ ತೆಗೆದು ಆಂಬುಲೆನ್ಸ್ ಕಾಲ್ ಮಾಡಿ ಅವ್ರನ್ನೆಲ್ಲ ಹಾಸ್ಪಿಟಲ್ಗೆ ಕಳಿಸಿದ್ವಿ. ಎಷ್ಟು ಜನ ಇದ್ರು ಕಾರಲ್ಲಿ? 7 ಜನ ಆಯ್ತು. ಹೆಂಗಾಯ್ತು ಅಂತ ಅದೆಲ್ಲ ಗೊತ್ತಿಲ್ಲ ಸರ್, ಮನ್ಕೊಂಡಿದ್ದೆ ನಾನು. ಎಲ್ಲ ಡೆತ್ ಆಗಿದ್ರ ಕಾರಲ್ಲಿ? ಎಲ್ಲ ಒಬ್ರು ಇದ್ರು, ಒಬ್ರು ಜೀವ. ಕೋರಮಂಗಲ ಭೀಕರ ಅಪಘಾತ ಪ್ರಕರಣ ಸಂಬಂಧ ಆಗ್ನೇಯ ವಿಭಾಗ ಸಂಚಾರ ಎಸಿಪಿ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಎಸಿಪಿ ನೇತೃತ್ವದ 4 ತಂಡ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಾ ಇದೆ. ಅಪಘಾತದಲ್ಲಿ ಮೃತಪಟ್ಟವರ ಪರಿಚಯ, ಸ್ನೇಹದ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಅಪಘಾತದಲ್ಲಿ ಮೃತಪಟ್ಟಿರುವ ಬಿಂದು, ಇಶಿತಾ, ಬಿಸ್ವಾಸ್, ಧನುಷ ಒಂದೇ ಪಿಜಿಯಲ್ಲಿ ಒಂದೇ ರೂಮ್ನಲ್ಲಿ ವಾಸವಾಗಿದ್ರು. ಇನ್ನು ಅಕ್ಷಯ್, ಗೋಯಲ್, ಉತ್ಸವ್, ರೋಹಿತ್ ಕೂಡ ಅದೇ ಪಿಜಿಯಲ್ಲಿದ್ರು ಅನ್ನೋದು ಗೊತ್ತಾಗಿದೆ. ಬಿಂದು ಮೂಲಕ ಉಳಿದವರು ಕರುಣಾಸಾಗರ್ಗೆ ಪರಿಚಯ ಆಗಿದ್ರು ಎನ್ನಲಾಗಿದೆ. ಹಲವು ತಿಂಗಳಿನಿಂದ ಸ್ನೇಹಿತರಾಗಿದ್ದ ಇವರೆಲ್ಲ ನಿನ್ನೆ ಒಟ್ಟಿಗೆ ಸೇರಲು ನಿರ್ಧರಿಸಿದ್ದಾರೆ. ಅದರಂತೆ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕರುಣಾಸಾಗರ್ ಬೆಂಗಳೂರಿಗೆ ಆಗಮಿಸಿದ್ದ. ಇದೇ ವೇಳೆ ಸ್ನೇಹಿತರೆಲ್ಲರೂ ಕೋರಮಂಗಲದ ಹಲವು ಕಡೆ ಸುತ್ತಾಡಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೊಲೀಸರು ಎಚ್ಎಸ್ಆರ್ ಲೇಔಟ್ ರಸ್ತೆಯ ಇನ್ನುಳಿದ ಸಿಸಿಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಪಾರ್ಟಿ ಮಾಡಿದ ಬಗ್ಗೆಯೂ ತನಿಖೆ ನಡೀತಾ ಇದೆ. ಸಾರ್ವಜನಿಕವಾಗಿ ಗಣೇಶ ಹಬ್ಬ ಆಚರಣೆ ಸಂಬಂಧ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಸರಿಯಾದ ಮಾಹಿತಿ ಇರಲಿಲ್ಲ, ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ನಿರ್ಣಯ ಆದರೂ ಸರಿಯಾದ ಮಾಹಿತಿಗಳ ಮೇಲೆ ಆಗಬೇಕು. ಹೀಗಾಗಿ ಯಾವ ರೀತಿ ಆಚರಣೆ ಮಾಡಿದ್ರೆ ಒಳ್ಳೆಯದು ಅನ್ನೋದರ ಬಗ್ಗೆ ತಜ್ಞರಿಂದ ಸಲಹೆ ಕೇಳಿದ್ದೇವೆ. ಅವರು 4-5 ದಿನ ಸಮಯ ಕೇಳಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 5ನೇ ತಾರೀಕು ಭಾನುವಾರ ಮತ್ತೆ ಸಭೆ ಕರೆದಿದ್ದೇವೆ. ಅಂದಿನ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಗಳು ಇರಲಿಲ್ಲ ನಿನ್ನೆ ಬೇರೆ ಬೇರೆ ಜಿಲ್ಲೆಯಿಂದ. ಆ ಎಲ್ಲ ಮಾಹಿತಿಗಳನ್ನು DC ಮತ್ತು SP ಮುಖಾಂತರ ತರೋದಕ್ಕೆ ಹೇಳಿದ್ದೀವಿ. ಪ್ಲಸ್ ಹೆಲ್ತ್ ಡಿಪಾರ್ಟ್ಮೆಂಟು ಕೂಡ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದೀವಿ. ಸಂಪೂರ್ಣ ಮಾರ್ಗದರ್ಶನ ಮಾಡಬೇಕನ್ನುವಂಥ ತೀರ್ಮಾನ ಬಂದಿದ್ದರಿಂದ ಎಕ್ಸ್ಪರ್ಟ್ ಕಮಿಟಿಯವರು ನಮಗೊಂದು 4-5 ದಿವಸ ಸಮಯ ಕೊಟ್ಟರೆ ಅದನ್ನೆಲ್ಲವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ 5ನೇ ತಾರೀಕು ಕೊರೋನಾ 3ನೇ ಅಲೆ ತಡೆಗೆ ಸರ್ಕಾರ ಇನ್ನಷ್ಟು ಟಫ್ ರೂಲ್ಸ್ ಜಾರಿಗೊಳಿಸಿದೆ. ಗಡಿ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಆದೇಶಿಸಿದೆ. ಕೇರಳದಿಂದ ರಾಜ್ಯಕ್ಕೆ ಬರುವ ಎಲ್ಲಾ ಪ್ರಯಾಣಿಕರಿಗೆ 1 ವಾರ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಬೇಕೆಂದು ಸೂಚಿಸಿದೆ. ಅಲ್ಲದೆ ಮದುವೆ ಸಮಾರಂಭಗಳಿಗೂ ಸರ್ಕಾರ ಟಫ್ ರೂಲ್ಸ್ ವಿಧಿಸಿದೆ. ಮದುವೆಗೆ 400 ಜನಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಇವತ್ತು ಕೇರಳದಲ್ಲಿ 30,000 ದಾಟಿದ್ರೂ ಕೂಡ ಇಲ್ಲಿ ನಾವು 350, 300, 400 ದಡಿ ದಾಟಿಲ್ಲ ನಾವು ಇನ್ನೂ ಕೂಡ. ಅದು ದಾಟದೇ ಇರೋದಕ್ಕೆ ಏನೆಲ್ಲ ಬಿಗಿಯಾದಂಥ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನೆಲ್ಲ ಕೂಡ ತೆಗೆದುಕೊಳ್ತಾ ಇದೆ BBMP. ಜನರು ಕೂಡ ಸರ್ಕಾರ ಒಂದು ಭಾಗ, ಸರ್ಕಾರದ ಜೊತೆ ಕೈ ಜೋಡಿಸುವಂಥದ್ದು ಜನಸಾಮಾನ್ಯರ ಆದ್ಯತೆ ಆಗಬೇಕು. ನಿಮ್ಮ ಸಹಕಾರ ಇಲ್ಲದೆ ಇದ್ದರೆ ಖಂಡಿತವಾಗಿಯೂ ಕೂಡ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಾವು ನಿರೀಕ್ಷೆ ಮಾಡುವಂತಹ ಫಲಿತಾಂಶ ಸಿಕ್ಕದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೆ ಮನವಿ ಮಾಡ್ತೇನೆ. ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ 3ನೇ ಅಲೆಯನ್ನು ತಡೆಯುವಂಥ ಕೆಲಸ ಮಾಡೋದರಲ್ಲಿ. ಚಾಮರಾಜನಗರದಲ್ಲಿ ವ್ಯಾಕ್ಸಿನೇಷನ್ ಪಡೆದವರಿಗಷ್ಟೇ ರೇಷನ್ ಮತ್ತು ಪೆನ್ಷನ್. ಚಾಮರಾಜನಗರ ಜಿಲ್ಲಾಡಳಿತ ವ್ಯಾಕ್ಸಿನ್ ಹೆಚ್ಚಿಸಲು ವಿಭಿನ್ನ ಅಭಿಯಾನ ಶುರು ಮಾಡಿದೆ. ಜಿಲ್ಲೆಯಲ್ಲಿ 2,90,000 BPL ಅಂತ್ಯೋದಯ ಪಡಿತದಾರರು ಇದ್ದಾರೆ. ಅವರು ವ್ಯಾಕ್ಸಿನೇಷನ್ ಪ್ರಮಾಣ ಪತ್ರ ತಂದ್ರೆ ಮಾತ್ರ ಪಡಿತರ ವಿತರಣೆ ಮಾಡುವಂತೆ DC ಡಾಕ್ಟರ್ MR ರವಿ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ 2,20,000 ಮಂದಿ ಮಾಸಾಶನ ಫಲಾನುಭವಿಗಳು ಇದ್ದಾರೆ. ಇವರಿಗೂ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇದ್ರಷ್ಟೇ ಪೆನ್ಷನ್ ನೀಡುವಂತೆ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ಕೊಡಲಾಗಿದೆ. ನಾಳೆಯಿಂದ ನೋ ವ್ಯಾಕ್ಸಿನೇಷನ್ ನೋ ರೇಷನ್ ಅನ್ನತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾವು ಸೆಪ್ಟೆಂಬರ್ 1ರಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,90,000 ಜನ ಬರ್ತಾರೆ BPL ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡು.
ಧಾರವಾಡದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಕೊರೋನಾ ನಿಯಮ ಉಲ್ಲಂಘಿಸಿದ್ದಾರೆ. ಮುರುಘಾ ಮಠದ ಪಾದಯಾತ್ರೆ ಕೈಗೊಂಡಿದ್ದ ನಳಿನ್ ಕುಮಾರ್ ಕಟೀಲ್ ನೂರಾರು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಪ್ರಚಾರಕ್ಕೆ ಕೇವಲ 5 ಜನರನ್ನಷ್ಟೇ ಬಳಕೆ ಮಾಡಲು ಸೂಚನೆ ಇದ್ರೂ ನೂರಾರು ಜನ ಪಾಲ್ಗೊಂಡಿದ್ರು. ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಅಂತರವನ್ನು ಪಾಲಿಸಿರಲಿಲ್ಲ, ಮುಖಕ್ಕೆ ಮಾಸ್ಕ್ ಕೂಡ ಹಾಕಿರಲಿಲ್ಲ. ಈ ಕುರಿತು ಕಟೀಲ್ ಅವರನ್ನ ಕೇಳಿದ್ರೆ, ನಾವು 5 ಜನ ಬರುವಂತೆ ಹೇಳಿದ್ವಿ, ಆದ್ರೆ ಕಾರ್ಯಕರ್ತರೇ ಹಿಂಬಾಲಿಸುತ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ನಾಗರಿಕರಿಂದಲೇ ಪ್ರಣಾಳಿಕೆ ಪ್ರಕಟಗೊಂಡಿದೆ. ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ಪ್ರಣಾಳಿಕೆ ಬಿಡುಗಡೆ ಮಾಡಿವೆ. ಈಗ ರಾಷ್ಟ್ರೀಯ ಪಕ್ಷಗಳಿಗೆ ಮತದಾರರು ಸವಾಲೆಸೆದಿದ್ದಾರೆ. 37ನೇ ವಾರ್ಡ್ನ ಲಿಂಗರಾಜನಗರದ ನಾಗರಿಕರು ಇಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ನಮ್ಮ ಭರವಸೆಗಳನ್ನ ಈಡೇರಿಸುವವರೆಗೆ ತಮ್ಮ ಮತ ಎಂದು ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ರಸ್ತೆ, ಅಡ್ಡ ರಸ್ತೆಗೂ ಕನ್ನಡದಲ್ಲಿ ಫಲಕ ಅಳವಡಿಸಬೇಕು. ಕಸ ಸಂಗ್ರಹ ವಾಹನಕ್ಕೆ ಸೆನ್ಸಾರ್ ಯಂತ್ರ ಅಳವಡಿಕೆ ಮಾಡಬೇಕು. ನೀರು ಸರಬರಾಜಿನ ಬಗ್ಗೆ ಮಾಹಿತಿ, ಉದ್ಯಾನವನಕ್ಕೆ ನಿವೇಶನ ಮೀಸಲು ಇಡಬೇಕು. ಸಮುದಾಯ ಭವನ ನಿರ್ಮಾಣ, ಚರಂಡಿ ನಿರ್ವಹಣೆ, ರಸ್ತೆ ದುರಸ್ತಿಗೆ ಆದ್ಯತೆ ಕೊಡಬೇಕು. ಅಗೆದ ರಸ್ತೆಗಳ ದುರಸ್ತಿ ಮಾಡುವುದೂ ಸೇರಿದಂತೆ 25 ಬೇಡಿಕೆಗಳ ಪಟ್ಟಿಯನ್ನ ನಾಗರಿಕರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯಲ್ಲಿ ಬಂಡಾಯ ಎದ್ದೋರಿಗೆ ಉಚ್ಚಾಟನೆ ಶಿಕ್ಷೆಯಾಗಿದೆ. ಬಿಜೆಪಿ ಬಂಡಾಯಕ್ಕೆ ಕಾರಣರಾದ 16 ಮಂದಿ ಮುಖಂಡರನ್ನು 6 ವರ್ಷಗಳ ಕಾಲ ಅಮಾನತು ಮಾಡಲಾಗಿದೆ. ಮಾಜಿ ಮೇಯರ್ ಮಂಜುಳಾ ಅಕ್ಕೂರ, ಉಪಮೇಯರ್ ಲಕ್ಷ್ಮಿ ಉಪ್ಪಾರ, ಯುವ ಮೋರ್ಚಾ ಅಧ್ಯಕ್ಷ ಕಿರಣ್ ಉಪ್ಪಾರ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸೂರಜ್ ಸೇರಿದಂತೆ 16 ಮುಖಂಡರನ್ನ ಉಚ್ಚಾಟಿಸಲಾಗಿದೆ. ಪಕ್ಷದ ನಿಯಮ ಮೀರಿದ್ದಕ್ಕೆ 6 ವರ್ಷ ಕಾಲ ಇವರನ್ನ ಉಚ್ಚಾಟಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಅರವಿಂದ್ ಬೆಲ್ಲದ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಆಡಳಿತವನ್ನ ಚುರುಕುಗೊಳಿಸಲು ಸಿಎಂ ಬೊಮ್ಮಾಯಿ ಮುಂದಾಗಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬದಲು ಸ್ವತಃ ಸಿಎಂ ಬೊಮ್ಮಾಯಿ ಅವರೇ ಇಂದು ಕೆಡಿಪಿ ಸಭೆ ನಡೆಸಿದ್ದಾರೆ. ಇಷ್ಟು ದಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪ್ರಗತಿ ಪರಿಶೀಲನೆ ಸಭೆ ನಡೆಸ್ತಾ ಇದ್ರು. ಅಭಿವೃದ್ಧಿ ಕೆಲಸಗಳು ಅನುಷ್ಠಾನ ಆಗದೇ ಇರೋದಕ್ಕೆ ಸಿಎಂ ಗರಂ ಆಗಿದ್ದು ಅಧಿಕಾರಿಗಳನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರಿಯಾದ ಸಮಯಕ್ಕೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಅನುಷ್ಠಾನಕ್ಕೂ ನೀವು ತಲೆಕೆಡಿಸಿಕೊಳ್ತಾ ಇಲ್ಲ, ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು. ಇನ್ಮುಂದೆ ಇದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ ಅಂತ ಗರಂ ಆಗಿ ಹೇಳಿದ್ದಾರೆ. ನಾನು ಸೈಲೆಂಟ್ ಇರಬಹುದು, ಆದ್ರೆ ಕೆಲಸದ ವಿಷಯದಲ್ಲಿ ಸುಮ್ಮನೆ ಇರೋದಿಲ್ಲ. ಇನ್ಮುಂದೆ ನಾನೇ ಪ್ರತಿಯೊಂದು ಕೆಡಿಪಿ ಸಭೆಯನ್ನ ತೆಗೆದುಕೊಳ್ತೇನೆ ಅಂತ ಸಭೆಯಲ್ಲಿ ಹೇಳಿದ್ರು. ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ 10 ದಿನಗಳ ಕಾಲ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ. ಚಿಕಿತ್ಸೆ ಪಡೆದ ಬಳಿಕ ಸಿದ್ದರಾಮಯ್ಯ ಇನ್ನಷ್ಟು ಸ್ಲಿಮ್, ಫಿಟ್ ಅಂಡ್ ಫೈನ್ ಆಗಿದ್ದಾರೆ. 10 ದಿನದಲ್ಲಿ 3 ಕೆಜಿ ತೂಕವನ್ನು ಇಳಿಸಿಕೊಂಡಿದ್ದಾರೆ. 90 ಕೆಜಿ ಇದ್ದ ಸಿದ್ದರಾಮಯ್ಯ ಈಗ 87 ಕೆಜಿ ಆಗಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಬಗ್ಗೆ ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು ನನ್ನ ಜೊತೆ ಮಾತನಾಡಿರೋದು ನಿಜ ಎಂದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕೆಪಿಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ಜೊತೆ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೂ ಜಿಟಿಡಿ ಮಾತನಾಡಿದ್ದಾರೆ. ಜಿಟಿಡಿ ಮಗನಿಗೆ ಹಾಗೂ ಅವರಿಗೆ ಟಿಕೆಟ್ ಕೇಳಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಟಿಕೆಟ್ ಬೇಕು ಅಂತ ಕೇಳ್ಕೊಂಡಿಲ್ಲ. ಹೀಗಾಗಿ ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಜಿಟಿ ದೇವೇಗೌಡರು ಕಾಂಗ್ರೆಸ್ ಬರ್ತಾ ಇದ್ದೀನಿ, ದೂರ ಆಗಿದ್ದೀನಿ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರ ಜೊತೆ ಮಾತಾಡಿದ್ದೀನಿ. ದೇವೇಗೌಡರು ಮಾತನ್ನು ಹೇಳಿದಾರಂತೆ ಸರ್. ಮಾತಾಡಿರೋದು ನಿಜ, ಮಾತಾಡಿದ್ದಾರೆ. ನಾನು ಹೇಳಿದ್ದೀನಿ, ನಾವು ಸುರ್ಜೇವಾಲಾ ಜೊತೆ ಮಾತಾಡ್ತೀನಿ, ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಕೆ ಶಿವಕುಮಾರ್ ಜೊತೆಲೂ ಮಾತಾಡಿದ್ದಾರೆ, ನನ್ನ ಜೊತೆಲೂ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ನನ್ನ ಜೊತೆ ಮಾತಾಡಿರೋರು ಡಿ ಕೆ, ಆಮೇಲೆ ಜಿ ಟಿ ಮಾತಾಡಿರೋದ್ರ ಬಗ್ಗೆ. ಸೊ ವಿಲ್ ಸ್ಪೀಕ್ ಟು ಹೈಕಮಾಂಡ್. ನನಗೂ ನನ್ನ ಮಗನಿಗೆ ಇಬ್ಬರಿಗೂ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡಬೇಕಲ್ವೇನಪ್ಪ ಹೈಕಮಾಂಡ್. ಹೇಳಿರೋದು ನಿಜ, ಇಬ್ಬರಿಗೂ ಟಿಕೆಟ್ ಕೊಡಬೇಕು ಅಂತ ಹೇಳಿರೋದು ನಿಜ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಎಂ ಆಗೋ ವಿಚಾರ ಪ್ರಸ್ತಾಪಿಸಿದ್ದಾರೆ. ಮುಂದೊಂದು ದಿನ ಆ ಕಾಲ ಬಂದೇ ಬರುತ್ತೆ.
ಮುಂದೊಂದು ಸಮಯ ಆ ಜಾಗದಲ್ಲಿ ನನ್ನ ಒಯ್ದು ಕೂರಿಸುತ್ತೆ ಅಂತ ಯತ್ನಾಳ್ ಹೇಳಿದರು. ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆದ ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಯತ್ನಾಳ್ ಸಿಎಂ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಇವತ್ತು ಬಸನಗೌಡನಂತ ನಮ್ಮನ್ನೇ ಮಂತ್ರಿ ಮಾಡಲಿಲ್ಲ, ನಾ ಮಂತ್ರಿ ಕೇಳಕ್ಕೂ ಹೋಗ್ಲಿಲ್ಲ, ನಾ ಯಾರ ಮನೆಗೂ ಹೋಗಿಲ್ಲ. ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಾನು ದಿಲ್ಲಿಗೂ ಹೋದವಲ್ಲ. ನನಗದ್ರ ಮೇಲೆ ಭಾಳ ಆಸೆ ಇಲ್ಲ. ನಿಮ್ದೇನು ಇವತ್ತು ಪ್ರೀತಿ ಇದಲ್ಲ, ಇದು ಈ ಪ್ರೀತಿ ಮುಂದೆ ಯಾವ ಮುಖ್ಯಮಂತ್ರಿಗೂ ಸಹಿತ ಈಗ ಜನ ಕೂಗುಡಿದಿಲ್ಲ. ಒಂದು ದಿವಸ ನನಗೆ ಗುರ್ತದೆ, ಇದು ಆ ಜಾಗಕ್ಕೂ ಕುಂಡ್ರಿಸೋದು ಯಾರು, ಅದು ಕಾಲ ಬಂದೇ ಬರ್ತದೆ. ಯಾರು ಯೋಗಿ ಆದಿತ್ಯನಾಥರ ಮುಖ್ಯಮಂತ್ರಿ ಮಾಡ್ಬೇಕಂತ ಇರ್ಲಿಲ್ಲ, ಅನಿವಾರ್ಯ ಬಂತು. ಹಿಂದುತ್ವ ಉಳಿಬೇಕಾದ್ರೆ ಉತ್ತರ ಪ್ರದೇಶನಾಗ ಯೋಗಿ ಆದಿತ್ಯನಾಥರು ನಾವು ಕೂಡ MP. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಸಚಿವ ಸ್ಥಾನ ನೀಡೋ ವಿಚಾರ ಸಂಬಂಧ ಪ್ರತಿಕ್ರಿಯಿಸಿದ ಯತ್ನಾಳ್, ಒಂದು ಕುಟುಂಬದಲ್ಲಿ ಎಷ್ಟು ಜನರಿಗೆ ಅವಕಾಶ ಅಂತ ಪ್ರಶ್ನಿಸಿದ್ದಾರೆ. ಒಂದೇ ಕುಟುಂಬದ 3-4 ಜನರಿಗೆ ಅವಕಾಶ ನೀಡಿದ್ರೆ ಕಾರ್ಯಕರ್ತರು ಏನ್ ಮಾಡಬೇಕು? ಈಗಾಗಲೇ ರಾಘವೇಂದ್ರ ಸಂಸದರಾಗಿದ್ದಾರೆ, ಯಡಿಯೂರಪ್ಪ ಇಷ್ಟು ದಿನ ಸಿಎಂ ಆಗಿದ್ರು, ವಿಜಯೇಂದ್ರ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ, ಇಷ್ಟು ಸಾಕು, ಇದು ಬಿಟ್ಟು ಇನ್ನು ಏನಾಗಬೇಕು ಅಂತ ಯತ್ನಾಳ್ ಹರಿಹಾಯ್ದಿದ್ದಾರೆ. ಯಾವ ಅದರ ಮ್ಯಾಗ ಸೇರಿಸೋತಾರೆ ಅವ್ರನ್ನ? 8 ಮಂದಿಗೆ ಒಂದು ಕುಟುಂಬದಾಗ ಒಂದು ಪಕ್ಷ ನಿರ್ಣಯ ಮಾಡಬೇಕು. ಒಂದು ಕುಟುಂಬದಾಗ ಒಬ್ಬರು ಇರಬೇಕು, 2 3 4 ಮಂದಿ ಒಂದೇ ಕುಟುಂಬ ಕೊಟ್ಟರೆ ಉಳ್ಕಿದ ಕಾರ್ಯಕರ್ತರು ಏನು ಮಾಡಬೇಕು? ಈಗ ರಾಘವೇಂದ್ರ ಇಲ್ಲರೇ MP ಸಾಕು. ಯಡಿಯೂರಪ್ಪನವ್ರು ಇಟ್ಟು ದಿವಸ ಅನುಭವಿಸ್ಯಾರ. ವಿಜೇಂದ್ರ ಈಗ ರಾಜ್ಯ ಉಪಾಧ್ಯಕ್ಷ ಅದಾರ. ಮತ್ತು ಇನ್ನೂ ಏನಾಗಬೇಕು? MLA ಆಗಬೇಕು, ಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಒಂದೇ ಕುಟುಂಬ ಕೊಡ್ಲಿಕ್ಕಾಗ್ತದೆ. ಅದು BJP ಒಳಗೆ ಆಗೋದಿಲ್ಲ. ವಿಜೇಂದ್ರಗೆ ಕೊಡೋದಿಲ್ಲ ಅಂದ್ರೆ ಯತ್ನಾಳ್ ಕೊಡಬೇಡ ಅಂತ ಹೇಳಿದ್ರೆ ಯಡಿಯೂರಪ್ಪನ. ವಿಜೇಂದ್ರ ಮಂತ್ರಿ ಆಗೋ ತಪ್ಪಿಸೋದು ಯತ್ನಾಳೇ ಅಲ್ಲ, ಸಾಬೀತಾದಂಗೆ ಆಯ್ತಲ್ರಿ. ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೆ ಶುರುವಾಗುತ್ತೆ ಅಂತ ಹಾಸನದಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಸೆಪ್ಟೆಂಬರ್ 15ರ ಒಳಗೆ ಮೀಸಲಾತಿ ಕೊಡ್ತೀವಿ, ನಮಗೆ 6 ತಿಂಗಳು ಕಾಲಾವಕಾಶ ಕೊಡಿ ಅಂತ ಅಂದಿನ ಕಾನೂನು ಸಚಿವರಾದ ಬಸವರಾಜ ಬೊಮ್ಮಾಯಿ ಮಾತನ್ನ ಕೊಟ್ಟಿದ್ರು. ಈಗ ಅವರು ಸಿಎಂ ಆಗಿದ್ದಾರೆ. ಅವರು ಕೊಟ್ಟಿದ್ದ ಕಾಲಾವಕಾಶ ಮುಗಿಯಲು ಇನ್ನು 15 ದಿನ ಮಾತ್ರ ಬಾಕಿ ಇದೆ. ಅಷ್ಟರೊಳಗೆ 2A ಮೀಸಲಾತಿ ಕೊಡಬೇಕು ಅಂತ ಸ್ವಾಮೀಜಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ. 14 ಜಿಲ್ಲೆಗಳಲ್ಲಿ ಪಂಚಮಸಾಲಿಗಳು ಬಹುಸಂಖ್ಯಾತರಾಗಿದ್ದಾರೆ. ಇವರೆಲ್ಲರೂ ಸಾಮಾಜಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾರೆ. ಅಕ್ಟೋಬರ್ 1ರವರೆಗೂ ನಮ್ಮ ಅಭಿಯಾನ ಮುಂದುವರಿಯುತ್ತೆ. ನಮ್ಮ ಅಭಿಯಾನ ಮುಗಿಯೋದ್ರೊಳಗೆ ಮೀಸಲಾತಿ ನೀಡಬೇಕು, ಇಲ್ಲವಾದಲ್ಲಿ ನಮ್ಮ ಸಮಾಜದ ಧೀಮಂತ ನಾಯಕ JH ಪಟೇಲ್ ಜಯಂತಿ ದಿನದಂದು ಧರಣಿ ಆರಂಭಿಸುತ್ತೇವೆ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಆಸ್ಪತ್ರೆಗಳ ಉದ್ಘಾಟನೆ ವಿಚಾರದಲ್ಲೂ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಆರೋಗ್ಯ ಸಚಿವ ಸುಧಾಕರ್ ಮಧ್ಯೆ ಮುಸುಕಿನ ಗುದ್ದಾಟ ಬಯಲಿಗೆ ಬಂದಿದೆ. 5 ದಿನಗಳ ಹಿಂದೆ ಉದ್ಘಾಟನೆ ಆಗಿದ್ದ ಆಸ್ಪತ್ರೆಗಳಿಗೆ ಮತ್ತೊಮ್ಮೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ. ಆಗಸ್ಟ್ 26ರಂದು ಆರೋಗ್ಯ ಸಚಿವ ಸುಧಾಕರ್ ಅನುಪಸ್ಥಿತಿಯಲ್ಲಿ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಉದ್ಘಾಟನೆ ಆಗಿತ್ತು. ಸಚಿವ ಸುಧಾಕರ್ ಅಲಭ್ಯರಿರೋ ಕಾರಣ ಆಸ್ಪತ್ರೆಗೆ ಪೂಜೆ ಸಲ್ಲಿಸಿ ಶಾಸಕ ರಮೇಶ್ ಕುಮಾರ್ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಕಾರ್ಯಕ್ರಮ ಮುಂದೂಡುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸುಧಾಕರ್ ಸೂಚನೆಯನ್ನ ಕೊಟ್ಟಿದ್ರು. ರಮೇಶ್ ಕುಮಾರ್ ಅವರು ನಿಗದಿತ ದಿನಾಂಕದಂದು ಉದ್ಘಾಟಿಸಿದ್ರು. ಈ ನಡುವೆ ನಾಳೆ ಸುಧಾಕರ್ ಅವರು ಇದೇ 3 ಆಸ್ಪತ್ರೆಗಳನ್ನ ನಾಳೆ ಉದ್ಘಾಟಿಸಲಿದ್ದಾರೆ. ಹರಿಯಾಣದಲ್ಲಿ ಪ್ರತಿಭಟನಾ ನಿರತ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದಕ್ಕೆ ತುಮಕೂರಿನಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಕೋಡಿಹಳ್ಳಿ ಚಂದ್ರಶೇಖರ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು. ಈ ವೇಳೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ಕೇಂದ್ರ ಸರ್ಕಾರ ರೈತರ ಜೊತೆ ಮಾತುಕತೆ ನಡೆಸಿ, ನಾವೇನು ಉಗ್ರಗಾಮಿಗಳು ಅಲ್ಲ, ತೀವ್ರಗಾಮಿಗಳೂ ಅಲ್ಲ, ಯಾವುದೇ ಪಕ್ಷದ ಏಜೆಂಟರುಗಳೂ ಅಲ್ಲ, ಮೊದಲು ರೈತರ ಸಮಸ್ಯೆ ಪರಿಹಾರ ಮಾಡಿ ಅಂತ ಹೇಳಿದರು. 1.5 ವರ್ಷ ಯಾವುದೇ ಕಾನೂನು ಅನುಷ್ಠಾನ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೂ ಪದೇ ಪದೇ ಪರೋಕ್ಷವಾಗಿ ಕೃಷಿ ಕಾನೂನು ಜಾರಿ ಮಾಡಲು ಹೋಗ್ತಿದ್ದಾರೆ. ಸರ್ಕಾರ ರೈತರ ಜೊತೆ ಸಂಯಮದಿಂದ ಮಾತುಕತೆ ಮಾಡಬೇಕು, ಅದನ್ನ ಬಿಟ್ಟು ಪೊಲೀಸರನ್ನ ಬಳಸಿ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಮಾಡಬಾರದು ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು.
ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಕ್ತರ ಚಿನ್ನಾಭರಣ ಎಗರಿಸುತ್ತಿದ್ದ ಖತರ್ನಾಕ್ ಜೋಡಿ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದೆ. ದೇವಸ್ಥಾನಕ್ಕೆ ಬರ್ತಿದ್ದ ಯಾತ್ರಾರ್ಥಿಗಳ ಬ್ಯಾಗ್ ಅನ್ನೇ ಮಮತಾ ಹಾಗೂ ಮಹದೇವ್ ಇಬ್ರು ಎಗರಿಸ್ತಾ ಇದ್ರು. ಕದ್ದ ಚಿನ್ನಾಭರಣಗಳನ್ನ ಬೆಂಗಳೂರಿನ ಚಿನ್ನದಂಗಡಿಯಲ್ಲಿ ಅಡಮಾನ ಇರಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಕಳ್ಳ ಪ್ರೇಮಿಗಳು ಯಶವಂತಪುರದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡ್ತಿದ್ದಾಗ ಪೊಲೀಸರು ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕುಕ್ಕೆಯಲ್ಲಿ ಚಿನ್ನಾಭರಣ ಕಳವು ಮಾಡಿದ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಬಂಧಿತರಿಂದ 20 ಲಕ್ಷ ರೂಪಾಯಿ ಮೌಲ್ಯದ 400 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಯಾದಗಿರಿಯಲ್ಲಿ ಗಂಡ ಮಾಡಿದ ಸಾಲಕ್ಕೆ ಫೈನಾನ್ಸ್ ಕಂಪನಿಯೊಂದು ಆತನ ಹೆಂಡತಿಯನ್ನೇ ಒತ್ತೆ ಇರಿಸಿಕೊಂಡ ಘಟನೆ ನಡೆದಿದೆ. ಖಾಸಗಿ ಫೈನಾನ್ಸ್ಗಳು ಮಿತಿ ಮೀರಿದ ಬಡ್ಡಿ ವ್ಯವಹಾರ ಮಾಡುತ್ತಿದ್ದು ಸಾಲಗಾರರಿಗೆ ಮಾನಸಿಕ ಹಿಂಸೆ ನೀಡಿರೋ ಆರೋಪ ಕೇಳಿಬಂದಿದೆ. ಯಾದಗಿರಿಯ ಅಜೀಜ್ ಕಾಲೋನಿಯಲ್ಲಿ ಶಿವಶಂಕರ್ ಫೈನಾನ್ಸ್ 3 ಲಕ್ಷ ಸಾಲ ಪಡೆದಿದ್ದ ಮಹಮ್ಮದ್ ಕುಟುಂಬಕ್ಕೆ ಹಿಂಸೆ ನೀಡಿದ ಆರೋಪ ಕೇಳಿಬಂದಿದೆ. ಸರಿಯಾಗಿ ಅಸಲು ಮತ್ತು ಬಡ್ಡಿ ಕಟ್ಟಿದ್ರು ಫೈನಾನ್ಸ್ನಿಂದ ಹೆಚ್ಚಿನ ಬಡ್ಡಿ ನೀಡಲು ಒತ್ತಾಯ ಹಾಕಿದ್ರಂತೆ. ಇದಕ್ಕೆ ಒಪ್ಪಂದಕ್ಕೆ ಮಹಮ್ಮದ್ ಹೆಂಡತಿ ರಿಜ್ವಾನಾ ಬೇಗಂಳನ್ನ ಆಫೀಸ್ ಕರೆಸಿ ಒತ್ತೆಯಾಳಾಗಿರಿಸಿಕೊಂಡಿದ್ರಂತೆ. खाली 1 रुपये बड्डी देता, 1 रुपये 5 का नहीं 3 का नहीं, उधर मंगलसूत्र रख के पैसे लेके से वत्ता क्या है जी भैया, कहीं को देने गए वत्ता मुसीबत से रख रख को चीज गलीज भाड़ को है वो उसको कहीं को दिया. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೀಗ ಪಾರ್ಕಿಂಗ್ ವಿಚಾರವಾಗಿ ವಿವಾದ ಉಂಟಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಈ ದೇವಸ್ಥಾನದ ಜಾಗದಲ್ಲಿ ಹಿಂದೂ ಭಕ್ತಾದಿಗಳಿಗೆ ಮಾತ್ರ ಪಾರ್ಕಿಂಗ್ ಅವಕಾಶ ಕಲ್ಪಿಸಲಾಗಿದೆ. ಇತರರು ವಾಹನ ಪಾರ್ಕಿಂಗ್ ಮಾಡೋದು ನಿಷೇಧಿಸಲಾಗಿದೆ. ಇತರರು ಪಾರ್ಕ್ ಮಾಡಿ ಹೋದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೋರ್ಡ್ ಕೂಡ ಹಾಕಲಾಗಿದೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಆದರೆ ಈ ಆದೇಶವನ್ನ ದೇವಸ್ಥಾನ ಆಡಳಿತ ಮಂಡಳಿ ಸಮರ್ಥಿಸಿಕೊಂಡಿದೆ. ಈ ಮೊದಲು ದೇಗುಲದ ಜಾಗದಲ್ಲಿ ಎಲ್ಲಂದರಲ್ಲಿ ಪಾರ್ಕಿಂಗ್ ಮಾಡಲಾಗ್ತಿತ್ತು. ಇದರಿಂದ ದೇವಸ್ಥಾನದ ಚಟುವಟಿಕೆಗಳಿಗೆ ತೊಂದರೆ ಆಗ್ತಿತ್ತು. ಅಲ್ಲದೆ ರಾತ್ರಿ ವೇಳೆ ವಾಹನ ಪಾರ್ಕ್ ಮಾಡಿ ಅಸಭ್ಯ ವರ್ತನೆ ತೋರ್ತಾ ಇದ್ರು. ಗೋವುಗಳ ಕಳ್ಳತನವೂ ನಡೆದಿದೆ. ಅದಕ್ಕಾಗಿ ಈ ಕ್ರಮ ಅಂತ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸಮಜಾಯಿಷಿ ಕೊಟ್ಟಿದ್ದಾರೆ. ಕಾನ್ವೆಂಟ್ ಸ್ಕೂಲ್ಗಳ ಅಬ್ಬರದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಆದರೆ ಚಿಕ್ಕಮಗಳೂರಿನ ಕಡೂರಿನ ಎಂ ಚೋಮನಹಳ್ಳಿ ಶಾಲೆಗೆ ಈಗ ಜೀವ ಕಳೆ ಬಂದಿದೆ. ಮುಚ್ಚುವ ಹಂತಕ್ಕೆ ಬಂದಿದ್ದ 84 ವರ್ಷದ ಇತಿಹಾಸ ಇರುವ ಈ ಶಾಲೆಗೆ ಮತ್ತೆ ಮರುಜೀವ ಬಂದಿದ್ದು 15 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಇಂಗ್ಲಿಷ್ ಮೇಲಿನ ವ್ಯಾಮೋಹದಿಂದ ಕಾನ್ವೆಂಟ್ ಕಡೆಗೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿಗಳು ನಮಗೆ ಸರ್ಕಾರಿ ಶಾಲೆಯೇ ಬೆಸ್ಟ್ ಅಂತ ಮತ್ತೆ ಸರ್ಕಾರಿ ಶಾಲೆಗೆ ದಾಖಲಾಗಿದ್ದಾರೆ. ಶಾಲೆಯಲ್ಲಿ 2 ಶಿಕ್ಷಕರಿದ್ದು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ಸಿಗ್ತಾ ಇದೆ. ಕೊಪ್ಪಳದ ಕಿನ್ನಾಳ ಕಲೆ ಇದೀಗ ಅಂಚೆ ಲಕೋಟೆ ಸೇರಿದೆ. ಕೇಂದ್ರ ಸರ್ಕಾರ ಹಾಗೂ ಅಂಚೆ ಇಲಾಖೆ ಐತಿಹಾಸಿಕ ಕಿನ್ನಾಳ ಕಲೆಯನ್ನ ಅಂಚೆ ಲಕೋಟೆ ಮೇಲೆ ಬಳಸಿಕೊಳ್ಳಲು ಅನುಮತಿ ನೀಡಿತ್ತು. ಈ ಹಿನ್ನೆಲೆ ಇಂದು ಕೊಪ್ಪಳದ ಕಿನ್ನಾಳದಲ್ಲೇ ಕಿನ್ನಾಳ ಕಲೆ ಇರೋ ಲಕೋಟೆಯನ್ನ ಬಿಡುಗಡೆ ಮಾಡಲಾಯಿತು. ಸಂಸದ ಸಂಗಣ್ಣ ಕರಡಿ, ಶಾಸಕ ಪರಣ್ಣ ಮುನವಳ್ಳಿ ಅಂಚೆ ಲಕೋಟೆ ರಿಲೀಸ್ ಮಾಡಿದ್ರು. ಕಿನ್ನಾಳ ಗ್ರಾಮದಲ್ಲಿ ದೇವರ ಗೊಂಬೆಗಳು, ಕಲಾಕೃತಿಗಳನ್ನ ಕೆತ್ತನೆ ಮಾಡಲಾಗುತ್ತೆ. ದೇಶ ವಿದೇಶದಲ್ಲೂ ಕಿನ್ನಾಳ ಪ್ರಸಿದ್ಧಿ ಪಡೆದಿದೆ. ಈಗ ಕೇಂದ್ರ ಸರ್ಕಾರ ಈ ಕಲೆಯನ್ನ ಗೌರವಿಸಿದೆ. ಕಿನ್ನಾಳ ಕಲಾವಿದರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕುಶಗಳಲ್ಲಿನ ಕೈ ಚಳಕದ ಸೆಲೆ ಜಗದಲ್ಲೆಲ್ಲ ಬೆಳಗುತ್ತಿರುವುದು ಈ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಮಹತ್ವದ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಯೋಜನೆ ಸಂಬಂಧ ಇಂದು ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಹತ್ವದ ಸಭೆ ನಡೆಯಿತು. ಕರ್ನಾಟಕದ ಮೇಕೆದಾಟು ಪ್ರಸ್ತಾಪಕ್ಕೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ವಿರೋಧ ವ್ಯಕ್ತಪಡಿಸುತ್ತಾ ಇದೆ. ಹೀಗಾಗಿ ಈ ವಿಷಯದ ಚರ್ಚೆಯನ್ನ ಸೆಪ್ಟೆಂಬರ್ 24ಕ್ಕೆ ಪ್ರಾಧಿಕಾರ ಮುಂದೂಡಿದೆ. ಮುಂದಿನ ಸಭೆಯಲ್ಲಿ ಮೇಕೆದಾಟು ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಇದೇ ವೇಳೆ ಸೆಪ್ಟೆಂಬರ್ ತಿಂಗಳಲ್ಲಿ ತಮಿಳುನಾಡಿಗೆ 6 ರಿಂದ 7 ಟಿಎಂಸಿ ನೀರು ಹರಿಸಲು ಪ್ರಾಧಿಕಾರ ಸೂಚನೆ ಕೊಟ್ಟಿದೆ. ಜೂನ್, ಜುಲೈ, ಆಗಸ್ಟ್ನಲ್ಲಿ ತಮಿಳುನಾಡಿಗೆ 27 ಟಿಎಂಸಿ ಹರಿಯಬೇಕಿದ್ದು ಈ ಪೈಕಿ 7 ಟಿಎಂಸಿ ನೀರು ಬಿಡಲು ಸೂಚನೆ ಕೊಟ್ಟಿದೆ.
ನೂತನ 9 ನ್ಯಾಯಮೂರ್ತಿಗಳು ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಕರ್ನಾಟಕದ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಎಸ್ಎ ಓಕಾ ಸೇರಿದಂತೆ 9 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಮಾಣ ವಚನ ಬೋಧಿಸಿದ್ರು. ಸುಪ್ರೀಂ ಕೋರ್ಟ್ಗೆ ಕೊಲೋಜಿಯಂ 9 ಜಡ್ಜ್ಗಳ ಹೆಸರು ಶಿಫಾರಸು ಮಾಡಿದ್ರು. 9 ಜಡ್ಜ್ಗಳ ಪೈಕಿ 3 ಮಹಿಳಾ ನ್ಯಾಯಮೂರ್ತಿಗಳು ಇದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಜಡ್ಜ್ ಬಿವಿ ನಾಗರತ್ನ, ತೆಲಂಗಾಣ ಹೈಕೋರ್ಟ್ನ ಸಿಜೆ ಹಿಮಾ ಕೊಹ್ಲಿ, ಗುಜರಾತ್ ಹೈಕೋರ್ಟ್ನ ಬೆಲಾ ತ್ರಿವೇದಿ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಕರ್ನಾಟಕದವರಾಗಿರುವ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರು ಅನುಭವ, ಹಿರಿತನದ ಆಧಾರದಲ್ಲಿ 2027ರಲ್ಲಿ ಸಿಜೆಐ ಆಗೋ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಿದೆ. ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮಹಾರಾಷ್ಟ್ರ ಜಲಂಗಾಂವ್ ಪ್ರದೇಶದಲ್ಲಿ ಮಳೆಯಿಂದಾಗಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ಅಲ್ಲದೆ ಹೆದ್ದಾರಿಯಲ್ಲಿ ಭೂಕುಸಿತವಾಗಿದ್ದು ರಸ್ತೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಉಡುಪಿಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಹುಲಿ ಡಾನ್ಸ್ ಮಾಡಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಉಡುಪಿಗೆ ಬಂದಿದ್ರು. ಈ ವೇಳೆ ಬೈಲೂರು ನೀಲಕಂಠ ಮಹಾಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಹುಲಿ ಕುಣಿತದಲ್ಲಿ ಪಾಲ್ಗೊಂಡಿದ್ರು. ದೇವಸ್ಥಾನದ ಹುಲಿವೇಷ ತಂಡದ ಯುವಕರ ಜೊತೆ ಸೇರಿ ರಕ್ಷಿತ್ ಶೆಟ್ಟಿ ಜಬರ್ದಸ್ತ್ ಸ್ಟೆಪ್ಸ್ ಹಾಕಿದ್ರು. ಉಳಿದವರು ಕಂಡಂತೆ ಚಿತ್ರದ ವೇಳೆ ಈ ದೇವಸ್ಥಾನಕ್ಕೆ ಆಗಮಿಸಿದ್ದ ರಕ್ಷಿತ್ ಶೆಟ್ಟಿ ಪೂಜೆಯನ್ನ ಸಲ್ಲಿಸಿದ್ರು. ಪ್ರತಿ ವರ್ಷವೂ ಅಷ್ಟಮಿ ಸಂದರ್ಭ ಬೈಲೂರಿನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ರಕ್ಷಿತ್ ಶೆಟ್ಟಿ ಹುಲಿ ಡಾನ್ಸ್ ಮಾಡೋ ಸಂಪ್ರದಾಯವನ್ನ ಮುಂದುವರೆಸಿದ್ದಾರೆ. ಕಾಡಿನ ರಸ್ತೆಯಲ್ಲಿ ಮಕ್ಕಳೊಂದಿಗೆ ತಾಯಿ ಹುಲಿ ಬಿಂದಾಸ್ ವಾಕಿಂಗ್ ಮಾಡ್ತಾ ಇದ್ದ ಅಪರೂಪದ ದೃಶ್ಯ ಚಾಮರಾಜನಗರದ ಕೆ ಗುಡಿಯಲ್ಲಿ ಕಂಡುಬಂದಿದೆ. ಬೆಳ್ಳಂಬೆಳಗ್ಗೆ ಸಫಾರಿಗೆ ಹೋದವರಿಗೆ ಏಕಕಾಲದಲ್ಲಿ 3 ಹುಲಿಗಳ ದರ್ಶನವಾಗಿದೆ. ತಾಯಿಯನ್ನ ಹಿಂಬಾಲಿಸಿಕೊಂಡು ಬರುತ್ತಿರುವ ಹುಲಿಗಳನ್ನು ಪ್ರವಾಸಿಗರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. 3 ಹುಲಿಗಳನ್ನು ಏಕಕಾಲದಲ್ಲಿ ನೋಡಿದ ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ